ಗಿಲ್ಲಿ ಬಡವನ ಅಂತ ಅಶ್ವಿನಿ ಮೇಡಮ್ ಅವರು ಹೇಳಿದರು. ಓಕೆ, ಡನ್. ಅದು ಬೇಕಾಗಿಲ್ಲ ಬಿಡಿ. ಗಿಲ್ಲಿ ಇವಾಗ ಒಂದು ಟಾಂಗ್ ಕೊಟ್ಟವನೆ. ಬಿಗ್ ಬಾಸ್ ಮನೇಲಿ ಹೆಂಗೆ ಕೊಡ್ತಾಯಿದ್ರು ಅದೇ ಥರನೇ ಕೊಟ್ಟವನೆ. ಏನು ಕೊಟ್ಟವನು ಅಂತಂತಂದರೆ, ಮೇಡಮ್ ನಾನು ಬಡವನೇ, ಆಯಿತಾ, ನನ್ನ ಮನೆಯಲ್ಲಿ ನೀವಿರಿ, ನಿನ್ನ ಮನೆಯಲ್ಲಿ ನಾನಿರ್ತೀನಿ, ಓಕೆನಾ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಬಡವ ಅಂತಂತ ಹೇಳ್ಬಿಟ್ಟು. ನಿಮಗೆ ಬದುಕೋಕ್ಕೆ ಕೆಪಾಸಿಟಿ ಇದೆಯಾ ನನ್ನ ಮನೆಯಲ್ಲಿ, ಈಗ ಪ್ರೆಸೆಂಟ್ ಈಗಿರ್ತಕ್ಕಂಥ ಮನೇಲಿ ಇವಾಗಿರೋ ಸಿಚುವೇಷನಲ್ಲಿ ಇದೆಯಾ ನಿಮಗೆ ಬದುಕೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟವನೇ. ನೋಡೋಣ ಬನ್ನಿ ಮೇಡಮ್ ಅಂತ ಹೇಳವನೆ. ಅದು ಏನಾಗುತ್ತೆ ಏನೋ, ಹಂಗೆ ಅನ್ಕೊಬೇಡ್ರಪ್ಪ, ನಾನು ಹೇಳಿದ ಸುಳ್ಳು. ಆ ಮಾತನ್ನ ಗಿಲ್ಲಿ ನಾಳೆ ಹೇಳ್ತಾನೆ ನೋಡಿ. ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಏನು ಹೆಂಗೆ ಕರ್ರ ಮಾತು ಅಂತಂತ ಅಂದ್ಕೊಂಡು. ಜೈನ್ ಕರ್ನಾಟಕ ಮಾತೆ. ನಾನು ಹೇಳ್ತಾ ಇರೋದು ಏನಂತಂದರೆ, ಕನ್ನಡ ಅಭಿಮಾನ ಗಿಲ್ಲಿಯಲ್ಲಿದೆ, ಕನ್ನಡ ಸ್ವಚ್ಛತೆ ಗಿಲ್ಲಿಯಲ್ಲಿದೆ, ಕನ್ನಡ ಭಾಷೆ ಕನ್ನಡ ನೆಲೆಯಲ್ಲಿ ನಾಲಿಗೆಯಲ್ಲಿ ಅವನಿಗೆ ಫ್ರಿಂಟ್ ಹಾಕಿದೆ. ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಕೂಡ ಇಂಗ್ಲೀಷ್ ಮಾತಾಡಿದ್ದೀರ ಅಶ್ವಿನಿ ಅಕ್ಕ, ಅಶ್ವಿನಿ ಮೇಡಮ್, ಅಶ್ವಿನಿ ಅಮ್ಮ, ಓಕೆನಾ. ಇಂಗ್ಲೀಷ್ ಎಷ್ಟು ಎಲ್ಲ ಇಂಗ್ಲೀಷ್ ಪದಗಳನ್ನ ಮಾತಾಡಿದ್ದಾರೆ. ಗಿಲ್ಲಿ ಚಾನ್ಸೇ ಇಲ್ಲ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ, ಜೈ ಭುವನೇಶ್ವರಿ.